ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಡಾಕ್ಟರ್ ರಾಜ್ ಬಿರಿಯಾನಿ ಸೆಂಟರ್ ಅಂತ ಒಂದು ಜಾಗಕ್ಕೆ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಕ್ರೌಡು ಒಳಗೆ. ಕಪ್ಪನ್ಪೇಟೆ 70th ಕ್ರಾಸಲ್ಲಿ ಲೊಕೇಟ್ ಆಗಿರೋದು. ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ಸ್ ಲಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ, ಚೆಕ್ಔಟ್ ಮಾಡಿ. ಲಾಸ್ಟ್ ಟೈಮ್ ಇಲ್ಲಿ ಬಂದು ವಿಡಿಯೋ ಮಾಡಿದ್ವಿ. ಆ ಟೈಮ್ 80 rupees ಕಾಂಬೋ ಕೊಡ್ತಾ ಇದ್ರು. ಮಧ್ಯಾಹ್ನ ಲಂಚ್ ಟೈಮ್ ಬಂದಿದ್ವಿ. ಇವತ್ತು ಬೆಳಗ್ಗೆ ಸಂಡೇ ಒಂದು 7 o'clock 7:30 ಆಗ್ತಾ ಇದೆ. ಸೊ ಬಿಸಿ ಬಿಸಿ ಲೆಗ್ ಸೂಪು, ಬೇರೆ ಇನ್ನೇನೆಲ್ಲ ಐಟಮ್ಸ್ ಎಲ್ಲ ಸಿಗುತ್ತೆ ಅಂತ ಅಂದ್ಬಿಟ್ಟು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ, ಏನಕ್ಕೆ ಇಷ್ಟು ಜನ ಕ್ರೌಡ್ ಬರ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಸೊ ವಿಡಿಯೋಗೆ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಡೀಟೇಲ್ ಆಗಿ ಒಂದು ಎಪಿಸೋಡ್ ಮಾಡೋಣ ಬನ್ನಿ. ಲೆಟ್ಸ್ ಗೋ. ಡಾಕ್ಟರ್ ರಾಜ್ ಬಿರಿಯಾನಿ ಸೆಂಟರು, ಕಬ್ಬನ್ಪೇಟೆ 17 ಕ್ರಾಸ್. ಬೆಳಗ್ಗೆ 7:30 3:30 4 ಗಂಟೆ ತನಕ. ಬೋಟಿ 80 ರೂಪಾಯಿ, ಚಿಲ್ಲಿ ಚಿಕನ್ 70 ರೂಪಾಯಿ, ಕಾಲ್ ಸೂಪ್ 90 ರೂಪಾಯಿ, ಇಡ್ಲಿ 15 ರೂಪಾಯಿ, ಕುಸ್ಕ 50 ರೂಪಾಯಿ, ಬಿರಿಯಾನಿ 90 ರೂಪಾಯಿ, ತಲೆ ಮಾಸ 80 rupees. ವರ್ಕೌಟ್ ಆಗುತ್ತೆ, ಯಾಕಂದ್ರೆ ನಾನೇ ಕುಕ್ಕಿಂಗು, ನಾನೇ ಓನರ್, ಹಂಗಾಗಿ ವರ್ಕೌಟ್ ಆಗುತ್ತೆ. ಅದು ಬೇರೆ ಕುಕ್ಕಿಂಗ್ ಇಟ್ಕೊಂಡು ಮಾಡ್ತೀವಿ ಅಂದ್ರೆ ಆಗೋದಿಲ್ಲ. ಮಧ್ಯಾಹ್ನ ಬಿರಿಯಾನಿ, ಕುಸ್ಕ, ಕಬಾಬು ಬಂದರೆ ಒಂದು 70 ರೂಪಾಯಿ, ಕಬಾಬ್ ರೈಸ್ ಬೇಕು ಅಂದ್ರೂ 90 ರೂಪಾಯಿ, ಬಿರಿಯಾನಿ ಬೇಕಂದ್ರೂ 90 ರೂಪಾಯಿ. ಆಯಿತು, ಅದು 18 ವರ್ಷದಿಂದ ಇದೆ, 18-19 ವರ್ಷದಿಂದ ಇದೆ. ನಮ್ಮ ಅಭಿಮಾನಿ ಇರೋದಕ್ಕೆ, ಡಾಕ್ಟರ್ ರಾಜ್ ಬಿರಿಯಾನಿ ಅಭಿಮಾನಿ ಇರೋದಕ್ಕೆ, ಅದಕ್ಕೆ ಸಹ ನಾವು ರೈಟ್ ರೀಸನಬಲ್ ಆಗಿರೋದು ಅವ್ರ ಹೆಸರಿಂದನೇ. ರೈಟ್ ರೀಸನಬಲ್ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದೀವಿ. ನಮಸ್ತೆ, ನಿಮ್ಮ ಹೆಸರು? ಪ್ರಕಾಶ್ ಅಂತ ಸರ್. ನೀವು ಯಾವಾಗಿಂದ ಇಲ್ಲಿ ಊಟ ಮಾಡ್ತಾ ಇದ್ದೀರಾ? ಒಂದು 10 ವರ್ಷದಿಂದ ಬರ್ತಾ ಇದ್ದೀನಿ. ಏನು ಸರ್ ಸ್ಪೆಷಲ್? ಏನಕ್ಕೆ ತುಂಬ ಜನ ಕ್ರೌಡ್ ಬಂದು ಸೇರ್ತಾ ಇದ್ದಾರೆ? ತುಂಬ ಟೇಸ್ಟು, ಮತ್ತು ಜಾಗ ಚಿಕ್ಕದಾಗಿದ್ರು ನೋಡಿ ಕ್ರೌಡ್ ಗೊತ್ತಾಗುತ್ತೆ ನಿಮಗೆ. ಮೇನ್ ಟೇಸ್ಟು ಮತ್ತು ಕ್ವಾಲಿಟಿ ಮನೇಲಿ ಮಾಡ್ದಂಗೆ ಇರುತ್ತೆ ನೋಡಿ. ಪಲಾವು ನಮ್ಮ ಫೇವ್ರೆಟ್ ಪಲಾವು, ಮತ್ತು ಬೋಟಿ ತೊಗೊಳ್ತೀವಿ, ಕಾಲ್ ಸೂಪು, ಇಡ್ಲಿ ಎಲ್ಲ ಪ್ರತಿಯೊಂದು ಚೆನ್ನಾಗಿ ಸಿಗುತ್ತೆ. ಸೊ ಗೈಸ್, ಇಲ್ಲೊಬ್ರು ನಮ್ಮ ಸಬ್ಸ್ಕ್ರೈಬರ್ ಮೀಟ್ ಆಗಿದ್ದಾರೆ. ಸೊ ನಮ್ಮ ಹಳೆ ವಿಡಿಯೋ ನೋಡ್ಕೊಂಡು ಬಂದಿದ್ದಾರಂತೆ. ಬ್ರೋ, ಹೇಗಿದೆ ಟೇಸ್ಟು? ಬ್ರೋ, ನಾನು ಕಾಂಬೋನು ಚೆನ್ನಾಗಿದೆ, ಮತ್ತು ಇವ್ರು ಕೊಡೋ ಪ್ರೈಸ್ಗೆ ಕ್ವಾಲಿಟಿ ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಓಕೆ ಓಕೆ ಓಕೆ. ಎಷ್ಟು ಕೊಡ್ತೀರಾ ಔಟ್ ಆಫ್ 10? 9.5 ಕೊಡ್ತೀನಿ. 9.5. ಸೊ 9.5 ಸ್ಟಾರ್ ತನಕ ಕೊಟ್ಟಿದ್ದಾರೆ. ಆಬ್ವಿಯಸ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ಸೊ ನೀವು ಬಂದು ಟ್ರೈ ಮಾಡಿ. ಥ್ಯಾಂಕ್ ಯು ಸರ್. ಒಂದು 18 ವರ್ಷದಿಂದ ಬರ್ತಾ ಇದ್ದೀವಿ. ಮೊದಲು ಬೇರೆ ಕಡೆ ಇತ್ತು ಅಲ್ಲಿ ಪಕ್ಕದಲ್ಲಿ, ಆಮೇಲೆ ಇಲ್ಲಿ ತುಂಬ ಚೆನ್ನಾಗಿದೆ. ರೇಟು ಕಡಿಮೆ, ಅವರೇ ಅನ್ನವರೇ ಮಾಡೋದು, ಯಾರು ಭಟ್ರು ಮಾಡ್ಕೊಂಡು ಮಾಡಲ್ಲ. ಮನೆಗಿಂತ ಟೇಸ್ಟಿ ಇದೆ. ನಮ್ಮ ಫ್ರೆಂಡ್ಶಿಪ್ ಸರ್ಕಲ್ ನಾವಿರೋದು ಒಂದು ಹೋಗ್ಲಿಪುರ, ನಮ್ಮ ಫ್ರೆಂಡ್ಶಿಪ್ ಸರ್ಕಲ್ ಶೇಷಾದಿಪುರಮು, ಲಕ್ಷ್ಮಣಪುರಿ ಎಲ್ಲ ಕಡೆಯಿಂದ ಬರ್ತಾ ಇದ್ದಾರೆ. ನಾವು ಹೇಳಿ ಕಳಿಸ್ತೀವಿ, ಎಲ್ಲರೂ ಬರ್ತಾರೆ. ಇಲ್ಲಿ ತುಂಬ ಚೆನ್ನಾಗಿದೆ, ಅರ್ಥ ಆಯ್ತಾ? ತೃಪ್ತಿಯಿಂದ ಹೊಟ್ಟೆ ತುಂಬ ಊಟ ಹಾಕ್ತಾರೆ. ಈ ರೇಟ್ಗಂತೂ ಯಾರೂ ಕೊಡಲ್ಲ. ಮೊದಲು ಬಿಸಿ ಬಿಸಿ ಲೆಗ್ ಸೂಪು ಗೈಸ್, ಹಾಗೆ ನೋಡಿ, ಹಾಗೆ ಸೋರ್ತಾ ಇದೆ ಕಾಲಿಂದ ಸೂಪು. ಸೊ ಬಿಸಿ ಬಿಸಿಯಾಗಿ ಟ್ರೈ ಮಾಡೋಣ. ಇದು ಹೆಂಗಿದೆ ಅಂತಂದರೆ ಒಂದು ಹ್ಯೂಜ್ ಲೇಯರ್ ಆಫ್ ಮೀಟು. ಯಾವ ಕಡೆಯಿಂದ ಬೈಟ್ ಹೋಗೋದು ಗೊತ್ತಾಯ್ತಿಲ್ಲ. ಬೆಳಗ್ಗೆ ಬೆಳಗ್ಗೆ ಈ ಥರ ಬಂದು ಕುಡಿಯೋದಕ್ಕೆ ಒಂಥರ ಸೂಪರ್ ಆಗಿದೆ ಅಂತಲೇ ಹೇಳಬೇಕು. ಸೂಪ್ನು ಹಂಗೆ ಟ್ರೈ ಮಾಡೋಣ. ಸೊ ನೋಡಿ, ಒಂಥರ ತಿನ್ನ ಕನ್ಸಿಸ್ಟೆನ್ಸಿ. ಒಂದು ಕಪ್ಪು ಫುಲ್ ಕೊಡ್ತಾರೆ, ಸಿಂಗಲ್ ಕಾಲು. ನಿಂಬೆ ನಿನ್ಕೊಬಿಟ್ರಂತೂ ಬೆಳಗಿನ ಜಾವ ಏನು ಹೇಳೋದು. ಆ್ಯಕ್ಚುಲಿ ಮೀಟು ಕೂಡ ಸೂಪರ್ ಆಗಿದೆ. ಬಿಸಿ ಬಿಸಿ ಕಾಲು ಸೂಪ್ ಅಂತೂ ತುಂಬಾ ಬಿಸಿಯಾಗಿ ಆ ಫ್ರೆಶ್ ಜೊತೆಗೆ ಒಂದು ಒಳ್ಳೆ ಟೇಸ್ಟು ಮತ್ತು ಒಳ್ಳೆ ಅರೋಮಾ ಕೊಡ್ತಾ ಇದೆ ಅಂತಲೇ ಹೇಳಬೇಕು. ವೆರಿ ಗುಡ್. ಪಕ್ಕ ದೊಡ್ಡ ಲೆಗ್ ಪೀಸ್ ವಹಿಸಿದೆ. ಆರಾಮಾಗಿ ಬಂದ ತಕ್ಷಣ ಫಸ್ಟ್ ಟ್ರೈ ಮಾಡಾದ್ಮೇಲೆ ಬೇರೆ ಐಟಮ್ಸ್ ಟ್ರೈ ಮಾಡಿ. ಹೇಳಿದ್ರೆ ಚಿಲ್ಲಿ ಚಿಕನ್ ಫುಲ್ ಹಾಕೋಬಿಟ್ಟಿದ್ದೀವಿ. ಇಡ್ಲಿ ಮೇಲೆ ಫುಲ್ಲು ಗ್ರೀನಾಗಿ ಕಾಣಿಸುತ್ತೆ ನೋಡಿ. ಸೊ ಇಡ್ಲಿ ಸಿಕ್ಕಾಬಿಟ್ಟೆ ಸಾಫ್ಟು, ಹೆಂಗಿದೆ ನೋಡಿ. ಅಪ್ಪ, ಚಿಲ್ಲಿ ಚಿಕನ್ ಗ್ರೇವಿ ಇನ್ನೂ ಸ್ವಲ್ಪ ಜಾಸ್ತಿನೇ ತಗೊಂಡು ಒಂದು ಡಿಪ್ ಮಾಡಿಕೊಂಡು ಸೊ ಜಾಸ್ತಿ ಖಾರ ಇಲ್ಲ, ಎಷ್ಟು ಖಾರ ಇರಬೇಕು ಅಷ್ಟೇ ಖಾರ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಆ್ಯಕ್ಚುಲಿ ಆ ಇಡ್ಲಿ ಸಾಫ್ಟ್ನೆಸ್ಗೂ ಆ ಚಿಲ್ಲಿ ಚಿಕನ್ ಗ್ರೇವಿಗೂ ಒಳ್ಳೆ ಮ್ಯಾಚ್ ಕೊಡ್ತಾ ಇದೆ ಅಂತಲೇ ಹೇಳಬೇಕು. ತಿಕ್ಕಾಗಿದೆ, ಸೊ ಇಷ್ಟು ತಿನ್ನಾಗಿದೆ, ಒಂಥರ ಒಳ್ಳೆ ತಿಕ್ಕು ಕನ್ಸಿಸ್ಟೆನ್ಸಿಯಲ್ಲಿ ಇಡ್ಲಿ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ಲೈಕ್ ಚಿಲ್ಲಿ ಚಿಕನ್ ಗ್ರೇವಿ. ಹಂಗೆ ನೋಡ್ಕೋರೆ ನಿಮಗೆ ಚಿಲ್ಲಿ ಚಿಕನ್ನು ತಿನ್ಬಿಡೋಣ ನೋಡಿ. ಬಿಸಿ ಬಿಸಿ ಆದಂಥ ಚಿಲ್ಲಿ ಚಿಕನು ತಗೊಂಡು ಒಂದು ಬೈಟ್ ಹೋಗಲೇಬೇಕು. ತೀರಾ ಸಾಫ್ಟ್ ಇರೋದಿಲ್ಲ, ತೀರಾ ಹಾರ್ಡು ಇರೋದಿಲ್ಲ, ಒಂಥರ ಮಿಡಲಲ್ಲಿ ಹೇಗಿರುತ್ತೆ ಆ ಥರ ಒಂದು ಕನ್ಸಿಸ್ಟೆನ್ಸಿ ಆಫ್ ಚಿಕನ್ ಇದು.
ಲಾಸ್ಟಾಗಿ ಬಿರಿಯಾನಿ ರೈಸ್ ಜೊತೆಗೆ ಬೋಟಿ ಕೂಡ ತೊಗೊಂಡಿದ್ದೀವಿ. ಬೋಟಿ ಕನ್ಸಿಸ್ಟೆನ್ಸಿ ನೋಡಿ, ಸೂಪರ್ ರೈಸ್. ಈ ಥರ ಒಂದು ಬೋಟಿ ಚೆನ್ನಾಗಿದೆ. ಒಂಥರ ಬೋಟಿ ಫ್ಲೇವರ್ ನಿಮಗೆ ಸಿಗುತ್ತೆ ಅದರಲ್ಲಿ. ಒಂಥರ ಡಿಫ್ರೆಂಟ್ ಆಗಿದೆ, ಬಟ್ ಜಾಸ್ತಿ ಆಯಿಲ್ ಥರ ಕಾಣಿಸ್ತಾ ಇದೆ. ಓಕೆ, ಬಗ್ಗೆ ಬಿರಿಯಾನಿ ರೈಸ್ಗೆ ಹೋಗೋಣ. ಸೊ ಬಿರಿಯಾನಿ ರೈಸನ್ನು ನೋಡಿದ್ರೆ ಬಿಸಿ ಬಿಸಿ ನೋಡಿ, ಉದ್ರೋಗಿ ಬಂದಿರೋದು ಬಿರಿಯಾನಿ ರೈಸು. ಮೊಟ್ಟೆ ಕೂಡ ಇಟ್ಕೊಡ್ತಾ ಇದ್ದಾರೆ. ಮೈಲ್ಡು, ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ. ಬೇಕಾದರೆ ಶೇರ್ವ ಆ್ಯಡ್ ಮಾಡ್ಕೋಬೋದು. ಎಲ್ಲರೂ ಆಲ್ಮೋಸ್ಟ್ ಶೇರ್ವ ಆ್ಯಡ್ ಮಾಡ್ಕೊಂಡು ತಿಂತಾ ಇದ್ದಾರೆ. ಹಿಂಗೆ ತಿನ್ನೋದಕ್ಕಿಂತ ಲೈಟಾಗಿ ಶೇರ್ವ ಆ್ಯಡ್ ಮಾಡ್ಕೊಂಡು ತಿಂದರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಬಟ್ ಅಲ್ಟಿಮೇಟ್ಲಿ ಒಂಥರ ಬಿರಿಯಾನಿ ರೈಸು, ಕಾಲು ಸೂಪು, ಫಸ್ಟು ಕಾಲು ಸೂಪು ಇಡ್ಲಿ, ಆಮೇಲೆ ಬಿರಿಯಾನಿ ರೈಸು ಅಂದರೆ ಪರ್ಫೆಕ್ಟಾಗಿರುತ್ತೆ. ಸೊ ಟ್ರೈ ಮಾಡಿ. ಅಷ್ಟೇ ಗೈಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಬಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಎಲ್ರಿಗೂ ಶೇರ್ ಮಾಡಿ. ಕಪ್ಪನ್ಪೇಟೆಯಲ್ಲಿ ಒನ್ ಆಫ್ ದಿ ಹಿಡನ್ ಜಮ್ ಅಂತಲೇ ಹೇಳ್ಬೋದು. ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ಸ್ ಲಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದ ಬೆಲ್ಲೈಕನ್ ಪ್ರೆಸ್ ಮಾಡಿಬಿಟ್ಟು ಆಲ್ ಐಕನ್ ಸೆಲೆಕ್ಟ್ ಮಾಡಿ. ಅವಾಗ ನನ್ನ ಕೆಲವು ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ಬೈ ಫ್ರಮ್ ದಿನೇಶ್, ಡೂ ವಾಟ್ ಇಸ್ ಅಪ್. ಬಾಯ್.